ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಇಂಟರ್ಕೋರ್ಸ್ ಆಫ್ಟರ್ ಐ ಯು ಐ ಪ್ರೊಸೀಜರ್ ಎಲ್ಲ ಮುಗಿದಾದ್ಮೇಲೆ ಡಾಕ್ಟರು ಕಾಂಟ್ಯಾಕ್ಟಲ್ಲಿರಿ, ಜೊತೆಗಿರಿ ಅಂತ ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ. ಬಟ್ ಯಾಕೆ ಹೇಳಿದ್ದಾರೆ? ಪ್ರಾಸೆಸ್ ಅಂತೂ ಆಲ್ರೆಡಿ ಆಗಿದೆ ಅಲ್ಲ, ಪ್ರೊಸೀಜರ್ ಆಲ್ರೆಡಿ ಆಗಿದೆ. ಐ ಪ್ರೊಸೀಜರ್ನ ಮಾಡಿದ್ದಾರೆ ಆಲ್ರೆಡಿ. ಅಂದರೆ ಸ್ಪರ್ಮ್ನ ಫಿಸಿಕಲ್ ಆಗಿ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಗರ್ಭಾಶಯಕ್ಕೆ ಸ್ಪರ್ಮ್ನ ಆಲ್ರೆಡಿ ಹಾಕಿದ್ದಾರೆ. ಸೊ ಅಂದಮೇಲೆ ನಮಗೆ ಯಾಕೆ ಜೊತೆಗೆ ಇರೋಕ್ಕೆ ಹೇಳಿದ್ದಾರೆ? ಒಂದು ಕ್ವಶನ್. ಆ್ಯಂಡ್ ಇನ್ನೊಂದು ಕ್ವಶನ್ನು, ಸಪೋಸ್ ಜೊತೆಗಿರಕ್ಕೆ ಆಗಿಲ್ಲ ಅಂತಂತಂದರೆ ಆವಾಗ ಏನು? ಓಕೆ, ನೆಕ್ಸ್ಟ್ ಕ್ವಶನ್, ಜೊತೆಗಿರಕ್ಕೆ ಆಗಿಲ್ಲ ಅಂದವಾಗ ಐ ಫೇಲ್ ಆಗುತ್ತಾ? ಐಗೆ ಏನಾದರೂ ಅಫೆಕ್ಟ್ ಆಗುತ್ತಾ? ಸಕ್ಸಸ್ ಆಗಲ್ವಾ ಅನ್ನೋದು ನೆಕ್ಸ್ಟ್ ಕ್ವಶನ್. ಓಕೆ, ಇವತ್ತಿನ ವಿಡಿಯೋನಲ್ಲಿ ಈ ಎಲ್ಲ ಕ್ವಶನ್ಗೂ ಉತ್ತರ ನೋಡೋಣ. ಮತ್ತೆ ತಡ ಬನ್ನಿ. ಸೊ ಐ ಆದಮೇಲೆ ಡಾಕ್ಟರು ನಮಗೆ ಜೊತೆಗಿರಿ ಅಂತಂತ ಹೇಳಿದ್ದಾರೆ ಅಂತಂತಂದರೆ ಪ್ರಾಸೆಸ್ ಮಾಡುವಾಗ ಏನೋ ತಪ್ಪಾಗಿದೆ ಅಂತನೋ, ಅಥವಾ ಪ್ರಾಸೆಸ್ ಡಿಂಟ್ ಗೋ ವೆಲ್ ಅಂತನೋ, ಅಥವಾ ಪ್ರಾಸೆಸ್ಗೆ ಹೆಲ್ಪ್ ಬೇಕು ಅಂತನೋ ಅಲ್ಲ. ಓಕೆ, ಯಾಕೆ ಹೇಳ್ತಾ ಇದ್ದಾರೆ ಅಂತಂತಂದರೆ ಜಸ್ಟ್ ಟು ಇನ್ಕ್ರೀಸ್ ದ ಚಾನ್ಸಸ್ ಆಫ್ ಸಕ್ಸಸ್. ಓಕೆ, ಸೊ ಹೇಗೆ ಅಂತಂತಂದರೆ ಒಂದು ಸ್ಪರ್ಮ್ ಅವೈಲಬಿಲಿಟಿ. ಓಕೆ, ಹೇಗೆ ಅಂತಂತಂದರೆ ಆಲ್ರೆಡಿ ಐ ಪ್ರಾಸೆಸ್ಸಲ್ಲಿ ಸಿಮನ್ ಕಲೆಕ್ಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಹೆಲ್ದಿ ಪ್ರೋಗ್ರೆಸಿವ್ ಮೊಟೈಲ್ ಇರೋ ಅಂತಹ ಸ್ಪರ್ಮ್ನ ಮಾತ್ರ ನಿಮ್ಮ ಗರ್ಭಾಶಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಆದರೆ ಅದರ ಜೊತೆಗೆ ನ್ಯಾಚುರಲ್ ಆಗಿ ಇಂಟರ್ಕೋರ್ಸ್ ಮಾಡಿದವಾಗ್ಲೂ ಕೂಡ ಸ್ಪರ್ಮ್ ರಿಲೀಸ್ ಆಗಿರುತ್ತಲ್ವಾ. ಸೊ ದ್ಯಾಟ್ ಓವ್ಯುಲೇಷನ್ ಟೈಮಲ್ಲಿ ಅವೈಲಬಿಲಿಟಿ ಆಫ್ ಸ್ಪರ್ಮ್ಸ್ ಮೋರ್ ನಂಬರ್, ಆಯಿತಾ, ನಂಬರ್ ಜಾಸ್ತಿ ಇರುತ್ತೆ. ಓಕೆ, ಸೊ ನ್ಯಾಚುರಲ್ ಆಗಿ ಬಂದಂಥವು ಆ್ಯಂಡ್ ಐ ಪ್ರಾಸೆಸ್ಸಲ್ಲಿ ಟ್ರಾನ್ಸ್ಫರ್ ಮಾಡಿರೋ ಅಂಥದ್ದು ಎರಡೂ ಸೇರಿಕೊಂಡು ನಂಬರ್ ಆಫ್ ಸ್ಪರ್ಮ್ಸ್ ವಿಲ್ ಬಿ ಮೋರ್ ಅರೌಂಡ್ ಎಗ್ ಡ್ಯೂರಿಂಗ್ ಫರ್ಟಿಲೈಸೇಷನ್. ಅಂತಂದರೆ ಫರ್ಟಿಲೈಸೇಷನ್ ಆಗೋದಕ್ಕೆ ಓವ್ಯುಲೇಷನ್ ಆದಮೇಲೆ ಎಗ್ ಆಚೆ ಕಡೆ ಬಂದಿರುತ್ತಲ್ಲ, ಅದರ ಸುತ್ತಲೂ ಭಾಳ ಅಂದರೆ ತುಂಬ ಸ್ಪರ್ಮ್ಸ್ ಇರುತ್ತೆ. ಸೊ ವಿಚ್ ವಿಲ್ ಇನ್ಕ್ರೀಸ್ ದ ಪಾಸಿಬಿಲಿಟಿ ಅಂತ. ಓಕೆ, ಇದರಿಂದ ಚಾನ್ಸಸ್ ನಂಬರ್ ಜಾಸ್ತಿ ಇದ್ದವಾಗ ಪೆನೆಟ್ರೇಟ್ ಮಾಡಿ ಒಳಗಡೆ ಹೋಗೋ ಅಂತಂದರೆ ಎಗ್ ಜೊತೆಗೆ ಮೀಟ್ ಆಗುವಂತಹ ಪಾಸಿಬಿಲಿಟಿ ಕೂಡ ಜಾಸ್ತಿ ಇರುತ್ತೆ, ನಂಬರ್ ಆಫ್ ಸ್ಪರ್ಮ್ಸ್ ಜಾಸ್ತಿ ಇದ್ದವಾಗ ಅಂತ. ಓಕೆ, ಅವೈಲಬಿಲಿಟಿ ಆಫ್ ಸ್ಪರ್ಮ್, ಎಗ್ ಒಂದೇ ಇರುತ್ತೆ ಆದರೆ ಸ್ಪರ್ಮ್ಸ್ ಜಾಸ್ತಿ ಇರುತ್ತೆ. ವಿಚ್ ಇಸ್ ದ ಹೆಲ್ದಿಯೆಸ್ಟ್, ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್, ಯಾವುದು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಯಾವುದು ತುಂಬ ಹೆಲ್ದಿ ಆಗಿರುತ್ತೆ ಅಂತಹ ಸ್ಪರ್ಮ್ ಮಾತ್ರ ಪೆನೆಟ್ರೇಟ್ ಮಾಡಿ ಎಗ್ ಜೊತೆಗೆ ಫರ್ಟಿಲೈಸ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಏನು ಮಾಡ್ತಾರೆ, ನ್ಯಾಚುರಲ್ ಆಗಿನೂ ನೀವು ಟ್ರೈ ಮಾಡಿ. ಸೊ ದ್ಯಾಟ್ ವಾಶ್ ಮಾಡಿ ಹೆಲ್ದಿ ಆಗಿರೋ ಕಾನ್ಸಂಟ್ರೇಟ್ ಆಗಿರೋ ಸ್ಪರ್ಮ್ನು ಕೂಡ ಟ್ರಾನ್ಸ್ಫರ್ ಮಾಡಿರ್ತೀವಿ. ನ್ಯಾಚುರಲ್ ಆಗಿನೂ ನೀವು ಟ್ರೈ ಮಾಡಿದವಾಗ ನಂಬರ್ ಆಫ್ ಸ್ಪರ್ಮ್ಸ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ, ಅಂದರೆ ಓವ್ಯುಲೇಷನ್ ಆದ ಮೇಲೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಪರ್ಮ್ ನಂಬರ್ ಅವೈಲಬಿಲಿಟಿ ಜಾಸ್ತಿ ಇರೋದ್ರಿಂದ ಚಾನ್ಸಸ್ ಆಫ್ ಸಕ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ ಡಾಕ್ಟರ್ಸು, ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿ, ನಾವು ಐ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತಂತ ಹೇಳ್ತಾರೆ. ಇದು ಒಂದು. ಎರಡನೇದೇನು ಅಂತಂತಂದರೆ, ನಿಮಗೆ ಓವ್ಯುಲೇಷನ್ ಐ ಪ್ರಾಸೆಸ್ ಟೈಮಲ್ಲಿ ಡಾಕ್ಟರ್ಸು ಸ್ಕ್ಯಾನಿಂಗಲ್ಲಿ ನೋಡ್ತಾರೆ, ಏನನ್ನ ಡಾಮಿನೆಂಟ್ ಫಾಲಿಕಲ್ ಇದೇನೋ ಇಲ್ವೋ ಅಂತಂತ ಹೇಳಿ ಚೆಕ್ ಮಾಡ್ತಾರೆ. ಆ್ಯಂಡ್ ಸಿಮ್ಟಮ್ಸ್ನ ಕೇಳ್ತಾರೆ, ನಿಮ್ಗೆ ಏನಾದರೂ ಮೈಲ್ಡ್ ಪೇನ್ ಏನಾದರೂ ಬಂತಾ ಅದನ್ನೆಲ್ಲ ಕೇಳಿಕೊಂಡು ಟ್ರಿಗರ್ ಶಾಟ್ ಯಾವಾಗ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಂಡು, ಎಲ್ಲ ನೋಡಿಕೊಂಡು ಫುಲ್ ಓವರ್ ಆಲ್ ನಿಮ್ಮ ಹಾರ್ಮೋನ್ಸ್ ಆಗಿರ್ಬೋದು, ಟ್ರಿಗರ್ ಶಾಟ್ ಯಾವಾಗ ಕೊಟ್ಟಿದ್ದೀವಿ ಅನ್ನೋದಾಗಿರ್ಬೋದು, ಸ್ಕ್ಯಾನ್ ರಿಪೋರ್ಟ್ ಆಗಿರ್ಬೋದು, ಎಲ್ಲನೂ ನೋಡಿಕೊಂಡು ಐ ಯಾವಾಗ ಮಾಡಬೇಕು ಅನ್ನೋದನ್ನು ಪ್ರಿಸೈಸ್ ಆಗಿ ಡಿಸೈಡ್ ಮಾಡ್ತಾರೆ ಡಾಕ್ಟರ್ಸ್. ಓಕೆ, ಆದರೆ ಅದೆಲ್ಲನೂ ಒಂದು ಅನಾಲಿಸಿಸ್ ಅಷ್ಟೇ, ಹೀಗಾಗ್ಬೋದು, ಇವಾಗ ಆಗ್ಬೋದು, ಅವಾಗ ಆಗ್ಬಹುದು ಅನ್ನೋ ಒಂದು ಪಿಕ್ಚರ್ ಅಷ್ಟೇ. ಓಕೆ, ಸೊ ಆದರೆ ಎಕ್ಸಾಕ್ಟ್ ಆಗಿ ಪ್ರಿಸೈಸ್ ಆಗಿ ಎಗ್ ಯಾವಾಗ ಓವ್ಯುಲೇಟ್ ಆಗಿದೆ ಏನು ಅನ್ನೋದನ್ನ ನೀಟಾಗಿ ಆ ಸೆಕೆಂಡ್, ಓಕೆ, ಆ ಪರ್ಟಿಕ್ಯುಲರ್ ಪ್ರಿಸೈಸ್ ಟೈಮ್ ಗೊತ್ತಿರೋದಿಲ್ಲ ಡಾಕ್ಟರ್ಸಿಗೆ. ಓಕೆ, ಟ್ರಿಗರ್ ಶಾಟ್ ಮಾಡ್ತಾರೆ, ಹಾಕ್ತಾರೆ, ಕಳಿಸ್ತಾರೆ, ನೆಕ್ಸ್ಟ್ ಡೇ ಸ್ಕ್ಯಾನಿಂಗ್ ಇರುತ್ತೆ. ಸೊ ಸ್ಕ್ಯಾನಿಂಗಲ್ಲಿ ಏನು ಬರುತ್ತೆ ಅದರ ಆಧಾರದ ಮೇಲೆ ನಿಮಗೆ ಐನ ಇದು ಮಾಡ್ತಾರೆ, ಯಾವಾಗ ಮಾಡಬೇಕು ಅನ್ನೋದನ್ನು, ಪ್ರಾಸೆಸ್ ಯಾವಾಗ ಮಾಡಬೇಕು ಅನ್ನೋದನ್ನು ಫಿಕ್ಸ್ ಮಾಡ್ತಾರೆ. ಓಕೆ, ಸೊ ಪ್ರಿಸೈಸ್ ಟೈಮಿಂಗ್ ಗೊತ್ತಿಲ್ಲದೆ ಇರೋ ಕಾರಣದಿಂದ ಡಾಕ್ಟರ್ಸ್ ಏನು ಮಾಡ್ತಾರೆ, ಸಪೋಸ್ ಟು ಇನ್ಕ್ರೀಸ್ ದ ಚಾನ್ಸ್ ಏನು ಮಾಡ್ತಾರೆ, ಆಫ್ಟರ್ ಪ್ರಾಸೆಸ್ ಆಲ್ಸೋ, ಐ ಪ್ರಾಸೆಸ್ ಆಲ್ಸೋ ನೀವು ಜೊತೆಗಿರಿ ಅಂತಂದು ಹೇಳ್ತಾರೆ. ಓಕೆ, ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲದೆ ಇರೋ ಒಂದು ಕಾರಣಕ್ಕೆ. ಆ್ಯಂಡ್ ನೆಕ್ಸ್ಟು
ಸ್ಪರ್ಮ್ ಅವೈಲಬಿಲಿಟಿ ಜಾಸ್ತಿ ಮಾಡೋದಕ್ಕೆ. ಓಕೆ. ಆ್ಯಂಡ್ ನೆಕ್ಸ್ಟು ನೀವು ಇಂಟರ್ಕೋರ್ಸ್ ಮಾಡಿದವಾಗ ಯುಟ್ರೈನ್ ಕಾಂಟ್ರಾಕ್ಷನ್ ಆಗುತ್ತೆ. ಓಕೆ. ಈ ಯುಟ್ರೈನ್ ಕಾಂಟ್ರಾಕ್ಷನ್ನಿಂದ ಸ್ಪರ್ಮ್ ಮೂವ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಸೊ ಆ ಸ್ಪರ್ಮ್ಸು ಫಾರ್ವರ್ಡ್ ಮೂವ್ ಆಗಿ ಫಾಲೋಪಿಯನ್ ಟ್ಯೂಬ್ವರೆಗೂ ರೀಚ್ ಆಗೋದಕ್ಕೆ, ತಲುಪೋದಕ್ಕೆ ಈ ಯುಟ್ರೈನ್ ಕಾಂಟ್ರಾಕ್ಷನ್ನು ಹೆಲ್ಪ್ ಮಾಡುತ್ತೆ. ಈ ಯುಟ್ರೈನ್ ಕಾಂಟ್ರಾಕ್ಷನ್ ಯಾವಾಗ ಆಗುತ್ತೆ? ಇಂಟರ್ಕೋರ್ಸ್ ಟೈಮ್ನಲ್ಲಿ ಆಗುತ್ತೆ. ಓಕೆ. ಸೊ ಹಾಗಾಗಿ ಏನು ಮಾಡ್ತಾರೆ ಡಾಕ್ಟರ್ಸ್, ಈ ಮೂರು ಕಾರಣದಿಂದ ಡಾಕ್ಟರ್ಸ್ ಏನಂತ ಹೇಳ್ತಾರೆ, IUI ಪ್ರಾಸೆಸ್ ಮಾಡಿದ ಮೇಲೂ ಕೂಡ ಜೊತೆಗಿರಿ ಅಂತಂತ ಹೇಳ್ತಾರೆ, ಟು ಇನ್ಕ್ರೀಸ್ ಚಾನ್ಸಸ್. ಆಯಿತಾ? ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಮಾತ್ರ ಹೇಳಿರೋದು, ಅದರ ಅರ್ಥ ಅಷ್ಟೇ. ಏನೋ ಪ್ರಾಸೆಸ್ ಸರಿಯಾಗಿ ಆಗಿಲ್ಲ ಅಂತನೋ, ಅಥವಾ ಏನೋ ಸಮಥಿಂಗ್ ವೆಂಟ್ ರಾಂಗ್ ಅಂತನೋ, ಯಾವುದೇ ಬೇರೆ ಕಾರಣದಿಂದ ನಿಮಗೆ IUI ಆದಮೇಲೂ ಜೊತೆಗಿರಿ ಅಂತ ಏನು ಹೇಳಿರೋದಿಲ್ಲ. ಜಸ್ಟ್ ಟು ಇನ್ಕ್ರೀಸ್ ದ ಚಾನ್ಸಸ್ ಆಫ್ ಅಷ್ಟೇ. ಓಕೆ. ಪ್ರೆಗ್ನೆಂಟ್ ಆಗೋ ಚಾನ್ಸಸ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಮಾತ್ರ ಹೇಳಿರ್ತಾರೆ. ಆ್ಯಂಡ್ ಈಗಂತೂ ಹೇಳಿದರೆ ಹಿಂಗಂತ ಹೇಳಿದ್ದಾರೆ. ಸೊ ಯಾವುದೋ ಕಾರಣದಿಂದ ಜೊತೆಗಿರಕ್ಕಾಗಿಲ್ಲ, ಏನೋ ಕೆಲಸದ ಮೇಲೆ ನಿಮ್ಮ ಯಜಮಾನರು ಬೇರೆ ಕಡೆ ಹೋಗಿದ್ದಾರೋ, ಅಥವಾ ನೀವು ಬೇರೆ ಕಡೆ ಇದ್ದೀರಾ, ಒಂದೇ ಪ್ಲೇಸಲ್ಲಿ ಇಲ್ಲ, ಸೊ ದಟ್ ನಾವು ಮಾಡೋದಕ್ಕೆ ಆಗೋದಿಲ್ಲ, ಡಾಕ್ಟರ್ ಹೇಳಿದ್ರು ಅಂತ ಅಂದಮೇಲೆ ನಮ್ಮ IUI ಫೇಲ್ ಆಗುತ್ತಾ ಅಂತಂತ ಕೇಳಿದರೆ, ಖಂಡಿತವಾಗ್ಲೂ ನಿಮ್ಮ IUI ಪ್ರಾಸೆಸ್ಗೆ ಇದು ಮ್ಯಾಂಡೇಟರಿ ಅಲ್ಲ, ಜೊತೆಗಿರಬೇಕು. ಪ್ರಾಸೆಸ್ ಆದಮೇಲೆ ಜೊತೆಗಿರಿ ಅಂತ ಹೇಳಿರೋದು ಜಸ್ಟ್ ಟು ಇನ್ಕ್ರೀಸ್ ದ ಚಾನ್ಸ್ ಅಷ್ಟೇ ಹೊರತು ನಿಮ್ಮ ಒರಿಜಿನಲ್ ಪ್ರಾಸೆಸ್ನ ಯಾವುದೇ ರೀತಿಯಿಂದ ಅಫೆಕ್ಟ್ ಮಾಡೋದಿಲ್ಲ. ಓಕೆ. ಸೊ ಜೊತೆಗೆ ಇಲ್ಲ ಅಂತಂತಂದರೆ ಇಟ್ ಇಸ್ ಫೈನ್, ನೋ ಪ್ರಾಬ್ಲಮ್. ಅದರಿಂದ ನಿಮ್ಮ IUI ಸಕ್ಸಸ್ ಆಗಲಿಲ್ಲ ಅಂತಂತ ಹೇಳಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. IUI ಸಕ್ಸಸ್ ಆಗದೇ ಇರೋದಕ್ಕೆ ಬೇರೆ ಬೇರೆ ಕಾರಣಗಳೇ ಇದ್ದಾವೆ, ನಾಟ್ ಜಸ್ಟ್ ಬಿಕಾಸ್ ಆಫ್ ದ್ಯಾಟ್. ಓಕೆ. ಇದ್ದರೆ ಚಾನ್ಸಸ್ ವಿಲ್ ಬಿ ಮೋರ್, ಇಲ್ಲ ಅಂತಂತಂದರೆ ಯು ವಿಲ್ ಬಿ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದ IUI ಪ್ರಾಸೆಸ್ ಅಷ್ಟೇ. ಆಯಿತಾ? ಕಂಪ್ಲೀಟಾಗಿ ನೀವು IUI ಪ್ರಾಸೆಸ್ ಮೇಲೇ ಡಿಪೆಂಡ್ ಆಗಿದ್ದೀರಾ, ನಿಮ್ಮ ಕಡೆಯಿಂದ ನ್ಯಾಚುರಲ್ ಆಗಿ ಪ್ರಯತ್ನ ಇಲ್ಲ ಅಷ್ಟೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಓಕೆ. IUI ರಿಲೇಟೆಡ್ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.